ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ನರ ಪರೀಕ್ಷೆಯೇ ಬೊಮ್ಮನಾಶಯವೇ, ನಮ್ಮ ಬಾಳ್ ಬರಿ ಸಮಸ್ಯೆಯೇ, ಅದರ ಪೂರಣವದೆಲ್ಲಿ, ಸುರಿದು ಪ್ರಶ್ನೆಗಳನ್ನುತ್ತರವ ಕುಡೆ ಬಾರದನ ಗುರುವೆಂದು ಕರೆಯುವೆಯ ಮಂಕುತಿಮ್ಮ. 33ನೇ ಕಗ್ಗ ಇದು. ನಾನು ಈ ಮೊದಲೇ ಹೇಳಿದಾಗೆ ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂತಹ ಹಂತದಲ್ಲಿರೋ ಕಗ್ಗ ಇದು, ಜಿಜ್ಞಾಸೆಯ ಕಗ್ಗ. ನರ ಪರೀಕ್ಷೆಯೇ ಬೊಮ್ಮನಾಶಯವೇ. ಇಲ್ಲಿ ಇವನು ಕಳಿಸಿರೋದೇ ಬರೀ ಪರೀಕ್ಷೆ ಮಾಡೋಕ್ಕ. ನಾವು ಕಷ್ಟ ಬಂದಾಗೆಲ್ಲ ಅದನ್ನು ಹೇಳ್ತೀವಿ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ಈಗ ತಾಳ್ಮೆಯಿಂದ ಇರು ಅಂತ. ಸರಿ, ಈ ಕಷ್ಟ ಮುಗೀತಪ್ಪ, ಪರೀಕ್ಷೆ ಮಾಡಾಯ್ತಲ್ಲ, ನೆಕ್ಸ್ಟ್ ಇನ್ನೇನಾದರೂ ಸುಖ ಬರಬೇಕಲ್ಲ, ಇಲ್ಲ ಮತ್ತಿನ್ನೊಂದು ಕಷ್ಟ ಬರುತ್ತೆ. ಇದೇನು ಪರೀಕ್ಷೆ ಮಾಡೋದೇ ಬೊಮ್ಮನಾಶಯವೇ, ಉದ್ದಕ್ಕೂ ಬರೀ ಪರೀಕ್ಷೆನೇ ಆಗೋಯ್ತಲ್ಲ, ನಮ್ಮ ಬಾಳ್ ಬರೀ ಸಮಸ್ಯೆಯೇ, ಬರೀ ಸಮಸ್ಯೆನ, ಇಷ್ಟಕ್ಕೇನ ನಾವು ಈ ಭೂಮಿಗೆ ಬಂದಿದ್ದು, ಅದರ ಪೂರಣವದಲ್ಲಿ ಫೈನಲ್ ರಿಸಲ್ಟ್ ಏನು? ಹಾಗಾದರೆ ಅದರಿಂದ ನನಗೆ ದಕ್ಕಿದ್ದೇನೋ? ಸುರಿದು ಪ್ರಶ್ನೆಗಳನ್ನು, ಅಷ್ಟು ಪ್ರಶ್ನೆ ನಮ್ಮ ಮುಂದೆ ಸುರಿದುಬಿಟ್ಟು ಉತ್ತರವ ಕೂಡೆ ಬಾರದನ, ಉತ್ತರ ಕೊಡೋದಕ್ಕೆ ಅವನು ಯಾರು ಇಲ್ಲವೇ ಇಲ್ಲ, ಏನು ಕೇಳಿದ್ರು ಆ ಕಡೆಯಿಂದ ಸೈಲೆನ್ಸ್ ಅಂಥವನನ್ನು ಗುರುವೆಂದು ಕರೆಯುವೆಯ ಮಂಕುತಿಮ್ಮ ಅಂತ. ಸಿಟ್ಟು ಬೇರೆ ಬಂದಿದೆ ಅವರಿಗೆ ದೇವ್ರ ಮೇಲೆ. ಇಷ್ಟು ಪ್ರಶ್ನೆ ಸುರಿದ್ಬಿಟ್ಟು ಉದ್ದಕ್ಕೂ ಟೆಸ್ಟು ಅಂತ ಹೇಳಿಬಿಟ್ಟು ರಿಸಲ್ಟ್ ಕೊಡಲ್ಲ. ಸರಿ, ಇಷ್ಟು ಪ್ರಶ್ನೆಗೆ ಉತ್ತರ ಕೊಡಪ್ಪ, ಇವಾಗಿದ್ದು ಈ ಟೆಸ್ಟ್ ಆದರೆ, ಈ ಕಷ್ಟ ಆದರೆ ಮುಗಿತಾ? ನೋ ಆನ್ಸರ್. ಏನೂ ಇಲ್ಲದೆ ಅವನನ್ನು ಗುರು ಅಂತ ಕರ್ಕೊಂಡು ಅವನು ಬೈದಾನೆ ಅಂತ ಅವನಿಗೆ ಕೈ ಮುಕ್ಕೊಂಡು ಬರೀ ಹಿಂಗೆ ಪರೀಕ್ಷೆ ಮಾಡ್ಕೊಳ್ತಾ ಹೋಗದೆ ಜೀವನಾನ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ. ಮತ್ತು ಅದೇ ನಮಗೆಲ್ಲರಲ್ಲೂ ನಮ್ಮ ಮನಸ್ಸಲ್ಲಿ ಬರುವಂಥ ಪ್ರಶ್ನೆಗಳು. ಆ ಲೆಕ್ಕಕ್ಕೆ ನೋಡಿದ್ರೆ ನೋಡಿ, ನಮ್ಮ ಸೀರಿಯಲ್ಗಳು ನಿಜ ಜೀವನಕ್ಕೆ ಅದು ಹತ್ತಿರ. ಯಾಕೆ ಅಂತ ಅಂದರೆ ನಮ್ಮಲ್ಲೂ ಹಾಗೆ ಏನೋ ಒಂದು ಸ್ಟ್ರೆಸ್ಫುಲ್ ಆಗಿರೋದು ಏನೋ ಒಂದಿದೆ, ಟೆನ್ಷನ್ ಇದೆ, ಅದು ಮುಗೀತಪ್ಪ ಅನ್ನೋಕ್ಕಿಲ್ಲ ಇನ್ನೊಂದು ಬಂದು ಕೂತ್ಕೊಳುತ್ತೆ. ಸರಿ, ಅದನ್ನು ಮಾಡಬೇಕು, ಅದನ್ನು ಅಟೆಂಡ್ ಮಾಡ್ತಾ ಹೋಗ್ತೀವಿ, ಅದು ಮುಗೀತಪ್ಪ ಅನ್ನೋ ಹೊತ್ತಿಗೆ ಇನ್ನೊಂದು. ಕೆಲವೊಂದು ಸಲ ಅಂತೂ ಇದು ಮುಗೀತಪ್ಪ ಅಂತಲೂ ಇಲ್ಲ, ಏಕಕಾಲಕ್ಕೆ 2-3 ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಅವುಗಳಿಗೆಲ್ಲ ಹಂಚಬೇಕಾದ ಸಮಯ, ಅವುಗಳಿಗೆಲ್ಲ ಕೊಡಬೇಕಾದ ಮೈಂಡ್ ಸ್ಪೇಸು ಎಲ್ಲವನ್ನೂ ಮಾಡೋದಕ್ಕೆ ಜಗಲ್ ಮಾಡ್ತಾ ನಮ್ಮ ಜೀವನವನ್ನು ಮುಂದಕ್ಕೆ ಸಾಗಿಸ್ಕೊಳ್ತಾ ಹೋಗ್ತಾ ಇರ್ತೀವಿ. ಈ ಪ್ರಶ್ನೆಗಳನ್ನು ಕೇಳಿರುವಂತಹ ಇದೇ DVG ಹೇಳ್ದಾಗೆ ಮುಂದಿನ ಕಗ್ಗಗಳಲ್ಲಿ ಅವರು ಮೋಟಿವೇಟ್ ಮಾಡ್ತಾ ಹೋಗ್ತಾರೆ. ಹೇಗೆ ಇದೆಂಥ ಫ್ರಸ್ಟ್ರೇಟಿಂಗ್ ಅನಿಸೋವಂಥ ಕಗ್ಗನ ಬರೆದಿದ್ದಾರೆ. ಹಾಗೇನೆ ಅದೇ DVG ಮುಂದೆ ಪದ ಕುಸಿಯನ್ನೆಲ್ಲ ವಿಹುದು ಅಂತ ಧೈರ್ಯ ಕೊಡ್ತಾರೆ. ಮೇಲ ಕೀಳಾಗಿಪ್ಪನು, ಕೀಳ ಮೇಲಾಗಿಪ್ಪನು, ನಿಂದೂ ಒಂದು ದಿನ ಬರುತ್ತೆ ಅಂತ ಧೈರ್ಯ ಕೊಡ್ತಾರೆ. ಹೀಗೆ ಬೇರೆ ಬೇರೆ ಕಗ್ಗಗಳಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಈಗ ಕೆಲವು ವರ್ಷಗಳ ಹಿಂದೆ ಶ್ರೆಕ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದರ 2ನೇ ಭಾಗ ಅನಿಸುತ್ತೆ, ಶ್ರೆಕ್ 2. ಅದರಲ್ಲಿ ಶ್ರೆಕ್ ಅಂತ ಒಬ್ಬ ರಾಕ್ಷಸನ ಕಥೆ ಅದು. ಮೊದಲನೇ ಭಾಗದಲ್ಲಿ ಹೀಗೆ ಏನೇನೋ ಕಷ್ಟ ಬಂದಿರುತ್ತೆ, ಕೊನೆಯಲ್ಲೆಲ್ಲ ಆಗಿ ನಮ್ಮ ಕಥೆಗಳಲ್ಲಾಗುತ್ತಲ್ಲ, ಕೊನೆಯಲ್ಲೆಲ್ಲ ಸುಖವಾಗಿದ್ದರು ಅಂತ. ಹಾಗೆ ಶ್ರೆಕ್ ಮತ್ತು ಶ್ರೆಕ್ನ ಹೆಂಡತಿ ಇಬ್ಬರು ಸುಖವಾಗಿರ್ತಾರೆ. 2ನೇ ಭಾಗದ ಕತೆ ಶುರುವಾಗೋದೇ ಆ ಸುಖದಿಂದ. ಏನು ಸುಖ? ಬೆಳಗ್ಗೆ ಹೇಳ್ತಾನೆ, ಹಲ್ಲುಜ್ತಾನೆ, ಮುಖ ತೊಳ್ಕೊತಾನೆ, ಮಕ್ಕಳನ್ನೆಲ್ಲ ಕ್ಲೀನ್ ಮಾಡ್ತಾನೆ, ಸ್ನಾನ ಮಾಡಿಸ್ತಾನೆ, ತಿಂಡಿ ತಿಂತಾನೆ, ಎಲ್ಲೋ ಹೊರಗಡೆ ಒಂದಿಷ್ಟು ಸುತ್ತಾಡ್ಕೊಂಡು ಬರ್ತಾನೆ, ಊಟ ಮಾಡ್ತಾನೆ, ಮಲ್ಕೋತಾನೆ, ಮತ್ತು ಬೆಳಗಾಗಿ ಹೇಳ್ತಾನೆ, ಹಲ್ಲುಜ್ತಾನೆ, ಮುಖ ತೊಳ್ಕೊತಾನೆ. ಅದೇ ಸುಖ ಆಫ್ಟರ್ ಎ ಪಾಯಿಂಟ್ ಬೋರ್ ಆಗಿಬಿಡುತ್ತೆ. ಕಷ್ಟ ಬೋರ್ ಆಗೋದಿಲ್ಲ. ಸುಖ ಅನುಭವಿಸ್ತಾ ಶ್ರೆಕ್ಕಿಗೆ ಬೇಜಾರಾಗಿ ಹೋಗುತ್ತೆ. ನಮಗೂ ಅಷ್ಟೇ ಆಗಿದ್ದಿದ್ರೆ ಬದುಕು ನೆನೆಸ್ಕೊಳ್ಳಿ. ಬೆಳಗ್ಗೆ ಹೇಳ್ತೀವಿ, ತಿಂಡಿ ತಿಂತೀವಿ, ಊಟ ಮಾಡ್ತೀವಿ, ಆಫೀಸ್ಗೆ ಹೋಗ್ತೀವಿ, ಸಂಜೆ ಮನೆಗೆ ಬರ್ತೀವಿ. ಆಫೀಸಲ್ಲೂ ಅಷ್ಟೇ, ಇಷ್ಟೊತ್ತಿಗೆ ಇದು ಮಾಡ್ತೀನಿ, ಇಷ್ಟೊತ್ತಿಗೆ ಇದು ಮಾಡ್ತೀನಿ, ಇಷ್ಟೊತ್ತಿಗೆ ಇದು ಮಾಡ್ತೀನಿ, ಮನೆಗೆ ಬರ್ತೀನಿ. ಇಷ್ಟೇ ಆಗಿಬಿಟ್ರೆ ಅದೆಷ್ಟು ನೀರಸವಾದ ಬದುಕು. ಅದರಿಂದ ಹೊರಗೆ ಬರೋದಕ್ಕೆ, ಮನಾಟನಿನ ಒಡೆಯೋದಕ್ಕೆ ನಾವು ನಾಟಕಗಳಿಗೆ ಹೋಗ್ತೀವಿ, ಸಿನಿಮಾಗಳಿಗೆ ಹೋಗ್ತೀವಿ, ಯಾವುದೋ ಅಡ್ವೆಂಚರ್ ಸ್ಪೋರ್ಟ್ ಮಾಡ್ತೀವಿ, ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ. ಆ ಮನಾಟನಿನ ಬ್ರೇಕ್ ಮಾಡಬೇಕು. ತುಂಬ ಸುಖ ನಾವು ತಡ್ಕೊಳಕ್ಕಾಗೋದಿಲ್ಲ. ನಮಗೆ ಮಧ್ಯ ಬದಲಾವಣೆ ಬೇಕು. ಈ ಕಷ್ಟಗಳು ಇರುವಾಗ ನಮ್ಗೆ ಹಾಗೆ ಅನಿಸುತ್ತೆ, ಇದು ಏನು ತಲೆನೋವು, ಒಂದಾದ್ಮೇಲೆ ಒಂದು ಪ್ರೆಷರು ಅಂತ. ಆದರೆ ಅದು ಇಲ್ಲದಿದ್ದಾಗ ಬದುಕು ತುಂಬ ನೀರಸವಾಗಿ ಹೋಗುತ್ತೆ. ಯೋಚನೆ ಮಾಡ್ಕೊಳ್ಳಿ, ಸಿನಿಮಾದಲ್ಲಿ ಅವ್ರಿಗೇನೂ ಕಷ್ಟನೇ ಬರಲಿಲ್ಲ, ವಿಲನ್ ಜೊತೆ ಅವನು ಫೈಟಿಂಗೇ ಮಾಡಲಿಲ್ಲ ಅಂದರೆ ಅಂಥ ಸಿನಿಮಾ ನಾನು ಯಾಕೆ ನೋಡಲಿ? ನೋಡೋದು ಎಲ್ಲ ಸುಖವಾಗಿದ್ಬಿಟ್ರು, ಎಲ್ಲ ಒಳ್ಳೆಯವರಾದ್ರು, ಎಲ್ಲ ಬೆಳಗಾಗಿದ್ರು, ತಿಂಡಿ ತಿಂದರು, ಊಟ ಮಾಡಿದ್ರು, ಮಲ್ಕೊಂಡ್ರು, ಅಷ್ಟನ್ನೇ ಆದರೆ ನಾನು ಯಾಕೆ ನೋಡಲಿ? ಅದನ್ನು ಮೀರಿದ ಇನ್ನೇನೋ ಒಂದಿದೆ, ಅದನ್ನು ಮೀರಿದ ಒಂದು ಕನಸಿದೆ. ಆ ಕನಸನ್ನು ಕಾಣೋದಕ್ಕೆ ಏನೇನೋ ಅಡ್ಡಿ ಆತಂಕಗಳಿವೆ, ಅವನ್ನೆಲ್ಲ ನಾನು ಪಾರು ಮಾಡ್ತಾ ಹೋಗಬೇಕು. ಈ ಕಷ್ಟನ ದಾಟಿದ್ರೆ ನನಗೆ ಸುಲಭ ಆಗುತ್ತೆ, ಏನೋ ಬದುಕು ಸರಳೀತ ಆಗುತ್ತೆ, ನನ್ನ ಮಕ್ಕಳಿಗೆ ಏನೋ ಒಂದು ಸಿಗುತ್ತೆ, ನಮ್ಮ ಅಪ್ಪ ಅಮ್ಮಂಗೇನೋ ಸಂತೋಷ ಸಿಗುತ್ತೆ ಅನ್ನುವಂಥ ಇನ್ಸೆಂಟಿವೇ ನಮ್ಮನ್ನು ಮುಂದುವರಿಸುತ್ತೆ. ಹಾಗಾಗಿ ನಮಗೆ ಕಷ್ಟಗಳು ಬೇಕು. ಈ ಹಿಂದೆ ಒಂದು ಕಗ್ಗದಲ್ಲಿ DVG ಹೇಳ್ತಾರೆ, ಕೊಳೆಗೂ ಬೆಲೆ ಇದೆ, ಕೊಳೆ ಅನ್ನೋದು ಶುಚಿಖ್ಯಾಪಕ ಅಂತ. ಕೊಳೆ ಇದ್ದರೆ ನಮಗೆ
ಶುಚಿಯ ನೆನಪಾಗುತ್ತೆ, ಅದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಅಂತ. ಹಾಗೆ ನಮಗೂ ಬದುಕಿನಲ್ಲಿ ಕಷ್ಟಗಳಿದ್ದಾಗ, ಚಾಲೆಂಜಸ್ ಇದ್ದಾಗ, ನೋವಿದ್ದಾಗ ಮುಂದೆ ಬರುವ ಸುಖ ನಮಗೆ ಆಶಾದಾಯಕವಾಗಿ ಕಾಣುತ್ತೆ. ಟನಲ್ನ ಮತ್ತೊಂದು ಎಂಡ್ನ ಹಾಗೆ ಕಾಣುತ್ತೆ. ನಮಗೆಲ್ಲ ಕಷ್ಟ ಬರಲಿ, ನಮಗೆಲ್ಲ ನೋವು ಬರಲಿ, ಆದರೆ ಅದನ್ನು ನಿಭಾಯಿಸುವ ಛಲ, ಅದನ್ನು ನಿಭಾಯಿಸುವ ಶಕ್ತಿ ಮತ್ತು ಆ ತಾಳ್ಮೆಯೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.